ಬಳಿಕ ಸಚಿವಾಕಾಂಕ್ಷಿಗಳಿಂದ ಗುಡ್ ನ್ಯೂಸ್. ಬೈ ಎಲೆಕ್ಷನ್ ಬಳಿಕ ಸಂಪುಟ ಪುನರಚನೆ ಫಿಕ್ಸ್ ಅನ್ನುವಂಥದ್ದು. ಮೇ ಬಳಿಕ ಸಚಿವಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಗಬಹುದಾ? ಬೈ ಎಲೆಕ್ಷನ್ ಬಳಿಕ ಸಚಿವ ಸಂಪುಟ ಪುನರಚನೆ ಆಗೋದು ಫಿಕ್ಸ್ ಅನ್ನಲಾಗ್ತಿದೆ. ಈಗಾಗಲೇ ಕಾದು ಕಾದು ಸುಸ್ತಾಗಿರುವಂತಹ ಆಕಾಂಕ್ಷಿಗಳು ಹೊರ ಹೋಗ್ತಾರೆ ಅನ್ಕೊಂಡಂತಹ ಸಚಿವರು ಫುಲ್ ಖುಷ್. ಸಂಪುಟ ಪುನರಚನೆಯಾಗದೆ ಎಕ್ಸ್ಟ್ರಾ ಬೋನಸ್ ಸಿಕ್ಕಿದಂತಾಗಿದೆ. ಸಂಪುಟದ ಜೊತೆಗೆ ಸಿಎಂ ಕುರ್ಚಿ ಸ್ಥಾನಕ್ಕೂ ಪೈಪೋಟಿ ಇದೆ. ಸಂಪುಟ ಪುನರಚನೆಗೆ ಅಡ್ಡಿಯಾಗಿದ್ದಾರಾ ಡಿಸಿಎಂ ಡಿಕೆಶಿ ಹಾದಿ ಸಲೀಸಾದ್ರೆ ಮಾತ್ರ ಸಂಪುಟ ಪುನರಚನೆನಾ? ಇಲ್ಲದಿದ್ರೆ 5 ವರ್ಷ ಇದೆ ಕಂಟಿನ್ಯೂ ಸಾಧ್ಯತೆ ಕೂಡ ಇದೆ. ಆದ್ರೆ ಮೇ ಬಳಿಕ ಎಲ್ಲವೂ ಸರಿ ಹೋಗುತ್ತೆ ಅನ್ನಲಾಗ್ತಿದೆ. ರಾಜ್ಯ ಕಾಂಗ್ರೆಸ್ ನಾಯಕತ್ವವು ಮೇನಲ್ಲೇ ಬಗೆಹರಿಯತ್ತಾ ಅಥವಾ ಪಂಚರಾಜ್ಯ ಚುನಾವಣೆ ಮುಗಿಯೋವರೆಗೂ ಮುಂದೆ ಹೋಗುತ್ತಾ? ಪಂಚರಾಜ್ಯ ಚುನಾವಣೆ ಮುಗಿಯೋವರೆಗೂ ಇದೆ ಕಂಟಿನ್ಯೂ. ಆದ್ರೆ ನಾಯಕತ್ವ ಬದಲಾಗದಿದ್ರೆ ಸಂಪುಟ ಪುನರ್ರಚನೆ ಅನ್ನೋದು ಪಕ್ಕಾ ಅನ್ನಲಾಗ್ತಿದೆ. ಸಂಪುಟ ಪುನರ್ರಚನೆ ಅನ್ನೋದು ಸಚಿವಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಆಗುತ್ತಾ? ಇನ್ನು ಬೈ ಎಲೆಕ್ಷನ್ ಬಳಿಕ ಸಂಪುಟ ಪುನರ್ರಚನೆ ಫಿಕ್ಸ್ ಅನ್ನುವಂತಹ ಮಾತು ಕೇಳಿ ಬರ್ತಿದೆ. ಈಗಾಗಲೇ ಕಾದು ಕಾದು ಆಕಾಂಕ್ಷಿಗಳು ಸುಸ್ತಾಗಿದ್ದಾರೆ. ಹೊರ ಹೋಗ್ತಾರೆ ಅನ್ಕೊಂಡಂತಹ ಸಚಿವರು ಫುಲ್ ಖುಷ್. ಯಾಕೆಂದ್ರೆ ಸಂಪುಟ ಪುನರಚನೆಯಾಗದೆ ಎಕ್ಸ್ಟ್ರಾ ಬೋನಸ್ ಸಿಕ್ಕಿದಂತಾಗಿದೆ. ಸಂಪುಟ ಪುನರಚನೆಯ ವಿಚಾರವಾಗಿ ಈಗ ಡಿಕೆಶಿ ಅವರು ಅಡ್ಡಿ ಮಾಡ್ತಾರೆ ಅನ್ನುವಂಥದ್ದು. ಯಾಕೆಂದ್ರೆ ಸಿಎಂ ಸ್ಥಾನಕ್ಕೂ ಕೂಡ ಪೈಪೋಟಿ ಇದೆ. ಸಂಪುಟ ಪುನರಚನೆಗೆ ಡಿಸಿಎಂ ಡಿಕೆಶಿ ಅಡ್ಡಿ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಡಿಕೆಶಿ ಹಾದಿ ಸಲೀಸಾದ್ರೆ ಸಂಪುಟ ಪುನರಚನೆ ಆಗತ್ತೆ. ಇಲ್ದಿದ್ರೆ ಕೂಡ 5 ವರ್ಷ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪಾ. ದೀಪಾ, ಸಂಪುಟ ಪುನರಚನೆ ಅನ್ನುವಂಥ ಬೇಡಿಕೆ ಇದೇ ಇತ್ತು, ಈಗಲೂ ಕೂಡ ಅದೇ ಕಂಟಿನ್ಯೂ ಆಗಿದೆ. ಈ ಕಡೆ ಸಿಎಂ ಸ್ಥಾನದ ಆಕಾಂಕ್ಷೆಯೂ ಕೂಡ ಮುಂದುವರೆದಿದೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಮಂಜರಿ, ಸಚಿವ ಸಂಪುಟ ಪುನರಚನೆ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ಆಕಾಂಕ್ಷಿಗಳು ಒತ್ತಡವನ್ನ ಹಾಕ್ತಾನೆ ಬಂದ್ರು. ಆದ್ರೂ ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಸಚಿವ ಸಂಪುಟ ಪುನರಚನೆಯ ಕುರಿತಂತೆ ಯಾವುದೇ ವಿಚಾರವನ್ನು ಕೂಡ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ಲಿಲ್ಲ. ಆದ್ರೆ ಮೇ ಬಳಿಕ ಅಂದ್ರೆ 2 ಉಪಚುನಾವಣೆ ರಾಜ್ಯದಲ್ಲಿ, ಜೊತೆಗೆ ಪಂಚರಾಜ್ಯ ಚುನಾವಣೆ ಮುಗಿದ ಬಳಿಕ ಒಂದಿಷ್ಟು ಬದಲಾವಣೆ ಆಗುತ್ತೆ ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಇತ್ಯರ್ಥ ಮಾಡಿ ನಂತರ ಸಚಿವ ಸಂಪುಟ ಪುನರಚನೆ ಬಗ್ಗೆ ಒಂದಿಷ್ಟು ಕ್ಲಾರಿಟಿಯನ್ನ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ, ಅಥವಾ ಸಂಪುಟ ಪುನರಚನೆಯನ್ನ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಒತ್ತಡ ಹಾಕ್ತಿದ್ದಾರೆ ಅನ್ನುವಂತಹದ್ದಿದೆ. ಹಾಗಾಗಿ ಮೇ ಬಳಿಕ ಒಂದಿಷ್ಟು ಬದಲಾವಣೆ ಆಗಬೇಕು. ಯಾವುದೇ ವಿಚಾರ ಆಗಲಿ, ಅದು ನಾಯಕತ್ವ ಬದಲಾವಣೆ ಆಗಿರ್ಲಿ ಆಗದೇ ಇದ್ರೂ ಕೂಡ ಇದರ ಸ್ಪಷ್ಟತೆಯನ್ನು ಹೈಕಮಾಂಡ್ ಕೊಡ್ಲಿ ಅನ್ನುವಂತಹದ್ದು ಕೂಡ ಅನೇಕರ ಒತ್ತಡವಾಗಿದೆ. ಮಂಜರಿ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪಂಚರಾಜ್ಯ ಚುನಾವಣೆ ಮುಗಿಯೋವರೆಗೂ ಸಂಪುಟ ಪುನರಚನೆ ಹೀಗೆ ಉಳಿಯತ್ತಾ? ಇನ್ನು ನಾಯಕತ್ವ ಬದಲಾಗದಿದ್ರೂ ಕೂಡ ಸಂಪುಟ ಪುನರಚನೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಈಗ ಸಚಿವಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅನ್ನುವಂಥದ್ದು. ಬೈ ಎಲೆಕ್ಷನ್ ಬಳಿಕ ಸಂಪುಟ ಪುನರಚನೆ ಫಿಕ್ಸ್ ಅನ್ನಲಾಗ್ತಾ ಇದೆ. ಅಭ್ಯರ್ಥಿಗಳು ಆಕಾಂಕ್ಷಿಗಳು ಮಾತ್ರ ಕಾದು ಕಾದು ಸುಸ್ತಾಗಿದ್ದಾರೆ. ಯಾಕೆಂದ್ರೆ ಸಾಕಷ್ಟು ಬಾರಿ ಹೈಕಮಾಂಡ್ ನ ಕೂಡ ಭೇಟಿಯಾಗಿ ಹೈಕಮಾಂಡ್ಗೆ ಪತ್ರ ಬರೆದು ಹೊಸಬರಿಗೂ ಕೂಡ ಅವಕಾಶ ಬೇಕು ಮತ್ತು ಹಳಬರು ಕೂಡ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳಾಗಿದ್ದಾರೆ. ಇದಕ್ಕೊಂದು ತೆರೆ ಎಳೆಯಬೇಕು ಅಂತ ಸಿಎಂಗೆ ಮನವಿ ಮಾಡಿ ಆಯ್ತು. ಈಗ ಸಂಪುಟ ಪುನರಚನೆ ಆಗಬೇಕು ಬೈ ಎಲೆಕ್ಷನ್ ನಂತರ ಅನ್ನುವಂಥದ್ದು ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಇದಕ್ಕೆ ಡಿಕೆಶಿ ಅಡ್ಡಿ ಆಗ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ಇದೆ. ಯಾಕೆಂದ್ರೆ ಸಚಿವ ಸ್ಥಾನಕ್ಕೆ ಹೇಗೆ ಪೈಪೋಟಿ ಇದೆಯೋ ಸಿಎಂ ಸ್ಥಾನಕ್ಕೂ ಕೂಡ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಡಿಸಿಎಂ ಡಿಕೆಶಿ ಅವರು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಈ ಎಲ್ಲಾ ಪ್ರಯತ್ನಗಳ ನಡುವೆಯೂ ಕೂಡ ಸಿಎಂ ಕುರ್ಚಿಗಾಗಿ ಕಾದಾಟ ನಡೆದಿರುವಂತಹ ಈ ಹೊತ್ತಿನಲ್ಲಿ ಡಿಕೆಶಿಗೆ ಒಂದು ರೀತಿಯ ಸಮಾಧಾನವಾಗದೇ ಇದ್ರೆ, ಅವರು ತೃಪ್ತಿ ಆಗದೆ ಇದ್ರೆ ಸಂಪುಟ ಪುನರಚನೆಗೆ ಡಿಕೆಶಿ ಅಡ್ಡಿ ಆಗ್ಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬೈ ಎಲೆಕ್ಷನ್ ನಂತರ ಸಚಿವ ಸಂಪುಟ ಪುನರಚನೆ ಆಗೋದು ಫಿಕ್ಸ್ ಅನ್ನುವಂತಹ ಸಾಧ್ಯತೆ ಕೂಡ ಇದೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.